ಬಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವನ್ನಪ್ಪಿರುವ ಆರೋಪ ಕೇಳಿಬರ್ತಾ ಇದೆ. ಬಾಣಂತಿ ಕಲ್ಪನಾ ಲವಾಣಿ ಸಾವನ್ನಪ್ಪಿರುವಂತಹ ಮಹಿಳೆ 29 ವರ್ಷ ವಯಸ್ಸು. ಅವರಿಗೆ ಹೆರಿಗೆ ವಾರ್ಡ್ ಮುಂಭಾಗ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬೆಳಗಾವಿಯ ಸವದತ್ತಿ ತಾಲೂಕಿನ ಹಲಕಿ ತಾಂಡಾದ ನಿವಾಸಿಯಾಗಿದ್ರು. ಮಧ್ಯಾಹ್ನವಷ್ಟೇ ಮಗುವಿಗೆ ಕಲ್ಪನಾ ಜನ್ಮ ಕೊಟ್ಟಿದ್ದಾರೆ. ಲೋ ಬಿಪಿಯಿಂದಾಗಿ ಅವರು ಮೃತಪಟ್ಟಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ. ಶವವನ್ನ ಇಟ್ಟು ಮೃತ ಕಲ್ಪನಾ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವನ್ನಪ್ಪಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಬಾಣಂತಿ 29 ವರ್ಷದ ಕಲ್ಪನಾ ಲಮಾಣಿ ಸಾವನ್ನಪ್ಪಿರುವಂತಹ ದುರ್ದೈವಿಯಾಗಿದ್ದಾರೆ. ಹೆರಿಗೆ ವಾರ್ಡ್ ಮುಂಭಾಗ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಾಣಂತಿ ಕಲ್ಪನಾ ಲಮಾಣಿ ಸಾವನ್ನಪ್ಪಿರುವ ಮಹಿಳೆಯಾಗಿದ್ದಾರೆ. ಮಧ್ಯಾಹ್ನವಷ್ಟೇ ಅವರು ಮಗುವಿಗೆ ಜನ್ಮವನ್ನ ಕೊಟ್ಟಿರ್ತಾರೆ. ಲೋ ಬಿಪಿಯಿಂದಾಗಿ ಅವರು ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಶವ ಬಿಟ್ಕೊಂಡು ಮೃತ ಕಲ್ಪನಾ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೆರಿಗೆ ವಾರ್ಡ್ ಮುಂಭಾಗ ಕುಟುಂಬಸ್ಥರು ಶವವನ್ನ ಇಟ್ಟು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೆಲ್ಲ ಹಾಸ್ಪಿಟಲ್ ಡಾಕ್ಟರ್ಸ್ ಆಗಲಿ ನರ್ಸಸ್ ಆಗಲಿ ಅವ್ರ ನಿರ್ಲಕ್ಷ್ಯದಿಂದನೇ ಇದೆಲ್ಲ ಆಗೈತಿ. ಇದು ಯಾಕಂತಂದ್ರೆ ಪೇಷಂಟ್ ಆಲ್ರೆಡಿ 2:15 ಅಂತಂದ್ರೆ ಬೇಬಿ ಡಿಲಿವರಿ ಆಗೈತಿ. ಡಿಲಿವರಿ ಆದ್ಮೇಲೆ ಬೇಬಿಗೆ ಅದು ಮದರ್ ಮಾತಾಡ್ಸಿದಾಳಂತೆ. ಬೇಬಿ ಕಂಡೀಷನ್ ಚಲೋ ಇತ್ತು, ಮದರ್ ಕಂಡೀಷನ್ ಚಲೋ ಇತ್ತು. ಆಮೇಲೆ ಇವರು ಲ್ಯಾಪ್ರೋಟೊಮಿ ಮಾಡಿದ್ದಾರೆ. ಲ್ಯಾಪ್ರೋಟೊಮಿ ಎದಕ್ ಮಾಡಿದ್ರು? ಅದ್ರಿಗೇನಾದ್ರೂ ರೀಸನ್ ಬೇಕಲ್ಲ ಲ್ಯಾಪ್ರೋಟೊಮಿ ಮಾಡಕ್ಕೆ. ಮತ್ತೆ ಅದ್ರದ್ದು HB ಲೋ ಇದೆ ಅಂತ ನಮಗೆ ಹೇಳ್ತಿದ್ದಾರೆ. HB ಲೋ ಐತಿ, ಬ್ಲಡ್ ಲೋ ಐತಿ ಅಂತಂದ್ರೆ ಮೊದಲು ಇವ್ರು ಚೆಕ್ ಮಾಡ್ಕೋಬೇಕಿತ್ತಲ್ಲ. ಮತ್ತೆ ಲ್ಯಾಪ್ರೋಟೊಮಿ ಮಾಡೋಕ್ಕಿಂತ ಮುಂಚೆ ಪೇಷಂಟ್ ಕಂಡೀಷನ್ ಹೆಂಗೈತಿ, ಅದು ಓಟಿಗೆ ಫಿಟ್ ಐತಿ ಇಲ್ಲೋ ಅಂತ ಎಲ್ಲ ಚೆಕ್ ಮಾಡ್ಕೋಬೇಕಿತ್ತು. ಇವ್ರು ಏನು ಚೆಕ್ ಮಾಡ್ದಾನೆ ಏನು ಮಾಡ್ದೆ ಹೆಂಗ್ ಓಟಿ ತಗೊಂಡ್ರಿ ಇವರು? ತಗೊಂಡ್ಮೇಲೆ ವೆಂಟಿಲೇಟರ್ ಮೇಲೆ ಹಚ್ಚಿದೀವಿ, CPR ಮೇಲೆ ಕೊಟ್ಟಿವಿ ಅಂತಾರೆ. 4 ಗಂಟೆಗೆ ಅದು ಡಿಕ್ಲೇರ್ ಆಗಿದೆ. ನಾ ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ರೀಡಿಂಗ್ಸು ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ 6 ಗಂಟೆಗೆ ಹೋಗ್ತೀವಿ, ಎಲ್ಲ ಡಿಕ್ಲೇರ್ ಆಗಿದೆ ಅಂತ ಅಂತಿದ್ದಾರೆ ಇವರು. ಮತ್ತು ಇನ್ಫೆಕ್ಷನ್ ಆಗ್ತೈತೆ ಅಂತ ಗೊತ್ತಾಗುತ್ತಲ್ಲ ಪೇಷಂಟ್ಗೆ. ಡಾಕ್ಟರ್ಸ್ ಎಲ್ಲ ಹೆಲ್ಮೆಟ್ ಹಾಕೊಂಡು ಟ್ರೀಟ್ಮೆಂಟ್ ಕೊಡ್ತಾರಾ? ಗೌನ ಇರಲ್ಲ ಅವ್ರ ಕಡೆ. ಹೆಲ್ಮೆಟ್ ಹಾಕೊಂಡು ಮತ್ತೆ ಬ್ಲಾಂಕೆಟ್ ಕೊಡ್ರಿ ಅಂತಂದ್ರೆ ಹರಿದಿದ್ ಬ್ಲಾಂಕೆಟ್ ಕೊಟ್ಟು ಆಮೇಲೆ ನಾವು ನಮ್ಮ ಮನೆ ಹತ್ರ ತಂದಿದ್ದು ಬ್ಲಾಂಕೆಟ್ ಹಾಕಿವಿ ನಾವು. ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಇದು. ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಫೆಸಿಲಿಟಿ ಇರಲ್ಲ. ಬಡವ್ರ ಮಕ್ಕಳೆಲ್ಲ ಇದಕ್ಕೆ ಬರ್ತಾರಲ್ಲ ಇಲ್ಲಿ. ಅಲ್ಲ ಎಲ್ಲ ನಮ್ಮ ಹತ್ರ ಅಮೌಂಟ್ ಇರಂಗಿಲ್ಲ, ಏನಿರಂಗಿಲ್ಲ ಅಂತ ಟ್ರೀಟ್ಮೆಂಟ್ ತೊಗೊಳಕ್ ಬರುತ್ತಲ್ಲ. ಇದೆಲ್ಲ ಗೊತ್ತಾಗಂಗಿಲ್ಲ ಇವರಿಗೆ. ಒಂದು ಬ್ಲಾಂಕೆಟ್ ಇರಂಗಿಲ್ಲ, ಏನೂ ಇರಂಗಿಲ್ಲ. ಮತ್ತೆ ನಾವು ಬ್ಲಡ್ ಅರೇಂಜ್ ಮಾಡಕ್ ಬ್ಲಡ್ ಬ್ಯಾಂಕಿಗೆ ಹೋದ್ರ ಅಂತಂದ್ರೆ ನಮ್ಮ ಕಡೆ ಬ್ಲಡ್ ಇಲ್ಲ ಅಂತಂತಾರೆ. ಯಾಕೆ ಕ್ರಿಟಿಕಲ್ ಪೇಷಂಟ್ ಬ್ಲಡ್ ಕೊಡಕ್ ಆಗಂಗಿಲ್ಲ ಇವ್ರ ಕಡೆ. ನಾವು ಅಮೌಂಟ್ ಕೊಡ್ತೀವಿ ಬೇಕಾರಂತಂದ್ರೂ ಕೊಟ್ಟಿಲ್ಲ ಇವ್ರಿಗೆ. ಗೊತ್ತಾ? ಇಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ. ಮತ್ತು ನೈಟ್ ಅವ್ರ ಸಿಸ್ಟರ್ಸ್ ಹೋಗಿ ಪೇಷಂಟ್ಗೆ ಅಬ್ಡಾಮಿನ್ ಪೇನ್ ಆಗತೈತಿ, ಚೀಲ್ಸ್ ಆಗತೈತಿ ಅಂತ ಕಂಟಿನ್ಯೂ ಹೋಗಿ ಹೇಳಿದ್ರು. 2 ಅವರ್ಸ್ ಹೇಳಿದ್ದಾರೆ. ಇಷ್ಟು ಹೇಳಿದ್ರು ಯಾವ ನರ್ಸು ಬಂದು ನೋಡ್ಲಿಲ್ಲ ಅಂತೆ, ಯಾವ ಡಾಕ್ಟರ್ಸು ಬಂದು ನೋಡಿಲ್ಲ ಅಂತೆ. ಯಾಕಂದ್ರೆ ಅಲ್ಲಿರೋ ಬೇರೆ ಅಟೆಂಡರ್ಸು ಹೇಳ್ತಿದ್ದಾರೆ, ಅವ್ರ ಸಿಸ್ಟರ್ಸು ಹೇಳ್ತಿದ್ದಾರೆ. ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡಬೇಕು? ಬ್ರೆಸ್ಟ್ ಫೀಡಿಂಗ್ ಕೊಡೋದು ಅವ್ರಿಗೆ ಹೇಳ್ಕೊಡ್ಬೇಕಲ್ಲ, ಹೆಂಗೆ ಕೊಡಬೇಕು, ಏನು ಕೊಡಂಗಿಲ್ಲ ಅಂತ ಹೇಳಿ. ಇದನ್ನ ಯಾವುದು ಅವ್ರು ಏನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಬಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿಯೊಬ್ಬರು ಸಾವನ್ನಪ್ಪಿರುವ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಬಾಣಂತಿ ಕಲ್ಪನಾ ಲಮಾಣಿ 29 ವರ್ಷ. ಅವರಿಗೆ ಮಧ್ಯಾಹ್ನ ಅಷ್ಟೇ ಅವರಿಗೆ ಹೆರಿಗೆ ಆಗಿರುತ್ತೆ. ನಂತರ ಅವರಿಗೆ ಲೋ ಬಿಪಿಯಿಂದಾಗಿ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಆದರೆ ಕುಟುಂಬಸ್ಥರು ಇದರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೆರಿಗೆ ವಾರ್ಡ್ ಮುಂಭಾಗ ಅವರು ಶವವನ್ನ ಇಟ್ಟು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲ್ಪನಾ ಲಮಾಣಿಯ ಕುಟುಂಬಸ್ಥರು ಇನ್ನು ಮಧ್ಯಾಹ್ನ ಅಷ್ಟೇ ಅವರು ಮಗುವಿಗೆ ಜನ್ಮ ಕೊಟ್ಟಿರ್ತಾರೆ. ನಂತರ ಲೋ ಬಿಪಿಯಾಗಿ ಅವರು ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಆದರೆ ಕುಟುಂಬಸ್ಥರು ಮಾತ್ರ ಆಸ್ಪತ್ರೆ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ.